ನಮಸ್ಕಾರ ಬಂಧುಗಳೇ, ನಾವು ಇವತ್ತು ಬಾದಾಮಿ ತಾಲೂಕಿನ ಜಲಗೇರಿ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿರ್ತಕ್ಕಂತಹ ಅತ್ಯಂತ ಸುಪ್ರಸಿದ್ಧ ಸುಮಾರು ಸಾವಿರಾರು ವರ್ಷಗಳ ಹಳೆಯದಾದಂತಹ ಬಾದಾಮಿ ಚಾಲುಕ್ಯರ ಕಾಲದ ಒಂದು ಕ್ಷೇತ್ರ ತೀರ್ಥ ಬಸವೇಶ್ವರ ಕ್ಷೇತ್ರ. ಈ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ನಾವು ನೋಡ್ತಾ ಇದ್ದೇವೆ ಕಲ್ಯಾಣಿ ಕೊಂಡ, ನೀರಿನ ಹೊಂಡ, ಈ ಎರಡು ದೇವಸ್ಥಾನದ ಅಕ್ಕಪಕ್ಕದಲ್ಲಿರ್ತಕ್ಕಂಥದ್ದು. ಅವೆರಡೂ ಸಹಿತ ಇಂಟರ್ಲಿಂಕ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಿಹಿ ನೀರಿನ ಹೊಂಡ, ಇನ್ನೊಂದು ಕಡೆ ಸವಳ ನೀರಿನ ಹೊಂಡನ ನಾವಿಲ್ಲಿ ನೋಡ್ಬೋದಾಗಿರ್ತಕ್ಕಂಥದ್ದು. ಶ್ರಾವಣ ಮಾಸದ ಕಡೆಯ ಸೋಮವಾರ ಈ ಒಂದು ದೇವಸ್ಥಾನದ ಜಾತ್ರೆ ಆಗುವಂಥದ್ದು. ಇದು ಇನ್ನೊಂದು ವಿಶೇಷ ಅಂತಂದರೆ, ಒಂದೇ ಗುಡಿಯಲ್ಲಿ 3 ಗರ್ಭಗುಡಿ ಇರತಕ್ಕಂಥದ್ದು. ಎರಡು ಗರ್ಭಗುಡಿಗಳು ಶಿವನಿಗೆ ಮೀಸಲು, ಇನ್ನೊಂದು ಗರ್ಭಗುಡಿ ಬಸವೇಶ್ವರಿಗೆ ಮೀಸಲಾಗಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಅಂತಂದರೆ, ನಾವು ಶಿವಲಿಂಗದ ಎದುರಿಗೆ ಬಸವೇಶ್ವರ ಇರ್ತಕ್ಕಂಥದ್ದನ್ನು, ನಂದಿ ಇರ್ತಕ್ಕಂಥದ್ದನ್ನು ನೋಡಿರ್ತಾ ಇದ್ದೇವೆ. ಆದರೆ ಇಲ್ಲಿ ಬಸವೇಶ್ವರನಿಗೆ ಸಪ್ರೇಟ್ ಆದಂತಹ ಒಂದು ಗರ್ಭಗುಡಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿಯ ಸ್ಥಳೀಯರ ಹೇಳಿಕೆಯ ಪ್ರಕಾರ ಅತ್ಯಂತ ಶಕ್ತಿವಂತ ಪವಾಡವನ್ನು ಸೃಷ್ಟಿ ಮಾಡ್ತಕ್ಕಂತಹ ದೇವರು ಅಂತಕ್ಕಂಥದ್ದು ಸ್ಥಳೀಯರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಆಗಲೇ ಹೇಳಿದ ಹಾಗೆ ಸಾವಿರಾರು ವರ್ಷ ಇತಿಹಾಸ, ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಿರ್ತಕ್ಕಂತಹ ಬಾದಾಮಿ ಚಾಲುಕ್ಯರ ಶೈಲಿಯ ಒಂದು ಶಿಲ್ಪಕಲೆ ಇರತಕ್ಕಂತಹ, ಗರ್ಭಗುಡಿಯ ಮೇಲ್ಛಾವಣಿಯ ಶಿಲ್ಪಕಲೆ ಇರತಕ್ಕಂಥ ಒಂದು ದಿವ್ಯ ಕ್ಷೇತ್ರ ಆಗಿದೆ. ಇಂತಹ ಕ್ಷೇತ್ರಗಳನ್ನು ನಾವು ಭೇಟಿ ಮಾಡೋದ್ರ ಮುಖಾಂತರ, ಅವುಗಳ ಮಹತ್ವವನ್ನು ತಿಳಿಯೋದ್ರ ಮುಖಾಂತರ ನಮ್ಮ ಪರಂಪರೆಯನ್ನು ಸಾರತಕ್ಕಂತಹ ಇಂತಹ ದೇವಸ್ಥಾನಗಳನ್ನು, ತೀರ್ಥಕ್ಷೇತ್ರಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಶ್ರಾವಣ ಮಾಸದ ಕೊನೆಯ ಸೋಮವಾರ ಜಾತ್ರೆ ದಿವಸವಾದರೂ ಆಗಿರಬಹುದು, ರವಿವಾರ ಬಿಡುವು ಮಾಡಿಕೊಂಡಾದರೂ ಆಗ್ಬೋದು, ತಾವೆಲ್ಲರೂ ಈ ಒಂದು ದೇವಸ್ಥಾನಕ್ಕೆ ಭೇಟಿಯಾಗೋದ್ರ ಮೂಲಕ ನಮ್ಮ ಪರಂಪರೆ ಸಂಸ್ಕೃತಿಯ ರಕ್ಷಣೆಯಲ್ಲಿ ಒಂದು ಹೆಜ್ಜೆ ನೀಡಬೇಕು ಅಂಥೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರಿಪೇರಿ ಮಾಡಿ शिवोऽहं